ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂಖ್ಯೆಗಳ ವಿನ್ಯಾಸದ ಬಗ್ಗೆ ನೋಡೋಣ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದೀರಿ. ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಮೇಲ್ಗಡೆ ತೋರಿಸಿದ್ದಾರೆ. ಈ ಕೆಳಗಿನ 4x4 ಕೋಷ್ಟಕದಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಜೋಡಿಸಿದೆ. ಇದಕ್ಕೆ ನಾವು ಅಡ್ಡ ಸಾಲು ಅಂತ ಹೇಳ್ತೀವಿ, ಇದಕ್ಕೆ ಕಂಬ ಸಾಲು ಅಂತ ಹೇಳ್ತೀವಿ. 1ನೇ ಸರಣಿಯಲ್ಲಿರುವ ಸಂಖ್ಯೆಗಳ ಸಂಬಂಧವನ್ನು ಗುರುತಿಸಿ 2ನೇ ಸರಣಿಯ ಪ್ರಶ್ನಾರ್ಥಕ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಾವೀಗ 1ನೇ ಸರಣಿಯಲ್ಲಿನ ಸಂಖ್ಯೆಗಳನ್ನು ಸಂಬಂಧವನ್ನು ನೋಡಬೇಕು, 2ನೇ ಸರಣಿಯ ಪ್ರಶ್ನಾರ್ಥಕ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಒಂದು ಉದಾಹರಣೆಯನ್ನು ಇವರಿಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಾತೃಕೆಯನ್ನು ಕೊಟ್ಟಿದ್ದಾರೆ. ಈ ಮಾತೃಕೆಯಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. 2, 10, 18, 26. ನೋಡಿ, 2, 10, 18, 26 ಮೊದಲಿನ ಕಂಬ ಸಾಲಿನಲ್ಲಿದ್ದಾವೆ. ಇಷ್ಟು ಮೊದಲಿನ ಕಂಬ ಸಾಲಿನಲ್ಲಿದ್ದಾವೆ. ಇದಕ್ಕೆ ಸಂಬಂಧವನ್ನು ನೋಡಿ ಏನು ಕೊಟ್ಟಿದ್ದಾರೆ. 6, 14, 22, 30 ಇವು 3ನೇ ಕಂಬ ಸಾಲಿನಲ್ಲಿವೆ. ಸೊ ಮೊದಲನೇ ಕಂಬ ಸಾಲು 3ನೇ ಕಂಬ ಸಾಲಿಗೆ ಸಂಬಂಧವನ್ನು ಹೊಂದಿದೆ. ಹಾಗೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ, 4, 12, 20, 28. 4, 12, 20, 28 ಇದು 2ನೇ ಕಂಬ ಸಾಲು. ನಂತರ ನಮಗೆ ಉತ್ತರ ನೇರವಾಗಿ ಸಿಕ್ಬಿಡ್ತದೆ. ಯಾವ ಕಂಬ ಸಾಲು ತೆಗೆದುಕೊಳ್ಬೇಕು? 4ನೇ ಕಂಬ ಸಾಲನ್ನು ನಾವು ತೆಗೆದುಕೊಳ್ಬೇಕು. ಅಂದರೆ 8, 16, 24, 32 ಅದು ಮೊದಲನೇ ಆಪ್ಷನಲ್ಲಿ ಇದೆ. ಸೊ ಹಾಗಾಗಿ 8, 16, 24, 32 ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು. ಈಗ 2ನೇ ಪ್ರಶ್ನೆಗೆ ಒಂದು 2ನೇ ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ನೋಡೋಣ ಏನು ಪ್ರಶ್ನೆ ಇದೆ ಅಂತ. 14, 20, 26 ಎಲ್ಲಿದೆ ನೋಡಿ ಕೋಷ್ಟಕದಲ್ಲಿ. 14, 20, 26 ಸೊ ಓರೆಯಾಗಿ ಬಂದಿದೆ. ಬಲಭಾಗದಿಂದ ಎಡಭಾಗಕ್ಕೆ ಓರೆಯಾಗಿ ತೆಗೆದುಕೊಂಡಿದ್ದಾರೆ. ನಂತರ ಇದರ ಸಂಬಂಧವನ್ನು 10, 20, 30 ಇಲ್ಲಿ ನೋಡಿ. 10, 20, 30 ಸೊ ನಾವು ಇದನ್ನು ನಾನು ಗುರುತು ಮಾಡ್ತೀನಿ. 14, 20, 26 ತೆಗೆದುಕೊಂಡಿದ್ದಾರೆ. ನಂತರ 10, 20, 30 ಸಂಬಂಧವನ್ನು ತೋರಿಸಿದ್ದಾರೆ. ಈಗ ನಾನು ಪ್ರಶ್ನೆಗೆ ಬರ್ತೀನಿ. 16, 22, 28 ಇಲ್ಲಿ ನೋಡಿ ಎಲ್ಲಿದೆ. 16, 22, 28 ಇದೆ. ಸೊ ನಮಗೆ ಒಂದು ಸಂಖ್ಯೆಯನ್ನು ಬಿಟ್ಟು ನಾವು ಯಾವುದನ್ನು ತೆಗೆದುಕೊಳ್ಬೇಕು? 12, 22, 32 ಎಲ್ಲಿದೆ ನೋಡಿ ಅದು. 12, 22, 32 ನಮಗೆ ಬಿ ಉತ್ತರ ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು. ಈಗ ನಾವು ನೇರವಾಗಿ ಪ್ರಶ್ನೆಗೆ ಬರೋಣ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಇದರಲ್ಲಿ ಈ ಒಂದು ಪ್ರಶ್ನೆಯಲ್ಲಿ 7/6 ಒಂದು ಮಾತೃಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ 1ರಿಂದ 42 ತನಕ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ನೋಡಿ ಮೊದಲನೇ ಪ್ರಶ್ನೆಯಲ್ಲಿ. 1, 11, 15, 21 ಎಲ್ಲಿದೆ ನೋಡಿ. 1, 11, 15, 21 ಓರೆಯಾಗಿ ತೆಗೆದುಕೊಂಡಿದ್ದಾರೆ. ನಂತರ ಇದಕ್ಕೆ ಉತ್ತರವನ್ನು ಎಲ್ಲಿಂದ ಶುರು ಮಾಡಿದ್ದಾರೆ ನೋಡಿ. 21, 27, 35, 37 ಸೊ 21ಕ್ಕೆ ಕೊನೆಯಾಗಿದೆ. 21ರಿಂದ ಪ್ರಾರಂಭ ಮಾಡಿದ್ದಾರೆ. ನಂತರ 21, 27, 35, 37 ಅಂದರೆ ನಮಗೆ ಯಾವ ರೀತಿಯಾಗಿ ಇಲ್ಲಿ ಪ್ಯಾಟರ್ನ್ ಬಂದಿದೆ ಅಂದರೆ ಈ ರೀತಿಯಾದಂಥ ಪ್ಯಾಟರ್ನನ್ನು ಅವರು ತೆಗೆದುಕೊಂಡಿದ್ದಾರೆ. ನಂತರ ಪ್ರಶ್ನೆ ತಗೊಳ್ತೀನಿ. 6, 8, 16, 22 ನೋಡಿ ಇಲ್ಲೇನು ತೊಗೊಂಡಿದ್ದಾರೆ ಅವರು. 6, 8 ಎಲ್ಲಿದೆ ನೋಡೋಣ. 6, 8, 16, 22 ನಂತರ ನಾವು ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿಂದ ಪ್ಯಾಟರ್ನ್ ಮುಂದುವರಿಸೋಣ. 22, 28, 32, 42 ನೋಡಿ ಉತ್ತರದಲ್ಲಿ ಎಲ್ಲಿದೆ. 22,
28, 32, 42 ಹಂಗಾಗಿ ಆದ್ದರಿಂದ ಬಿ ಉತ್ತರ ಸರಿ ಉತ್ತರ ಅಂತ ನಾವು ಹೇಳಬೇಕು. ನಂತರ ಈ ಒಂದು ಪ್ರಶ್ನೆಯಲ್ಲಿ ಸ್ವಲ್ಪ ಒಂದು ಅಂಕಿಯನ್ನು ತಪ್ಪಾಗಿ ನಮೂದಾಗ್ಯದ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಸ್ವಲ್ಪ ಮೂರನೇದರಲ್ಲಿ ಏನಾಗಿದೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಎರಡನೇ ಪ್ರಶ್ನೆಯಲ್ಲಿ 12, 13, 24, 25 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅವರು. 12, 13, 14 ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಸೊ ಅದನ್ನು ನಾವು 24 ಅಂತ ಮಾಡ್ಕೊಳ್ಳೋಣ. 24, 25 ತೆಗೆದುಕೊಂಡಿದ್ದಾರೆ. ನಂತರ ನೋಡಿ 11, 14 ಎಲ್ಲಿದೆ ನೋಡಿ. 11, 14, 23, 26 ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ಪ್ರಶ್ನೆಯನ್ನು ನೋಡೋಣ. 8, 17, 20, 29 ಎಲ್ಲಿದೆ ನೋಡಿ. 8, 17, 20, 29 ಇದೆ. ಸೊ ನಾವು ಏನನ್ನು ಉತ್ತರವನ್ನು ತೆಗೆದುಕೊಳ್ಳೋಣ. ಇದರ ಮುಂದಿನ ಸಂಖ್ಯೆಯಿಂದ ಪ್ರಾರಂಭ ಮಾಡೋಣ. 7, 18, 19, 30 ಇದು ಎಲ್ಲಿದೆ ಉತ್ತರ ಅಂದರೆ 7, 18, 19, 30 ಬಿ ಉತ್ತರ ಇದೆ. ಅದು ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು. ನಂತರ 4ನೇ ಪ್ರಶ್ನೆಗೆ ಬರ್ತೀನಿ. ಇಲ್ಲಿ ನೋಡಿ 4ನೇ ಪ್ರಶ್ನೆಯಲ್ಲಿ 4, 9, 16 ಇಲ್ಲಿ ನಾವು ಏನು ಮಾಡ್ತೀವಿ, ನೇರವಾಗಿ 4, 9, 16 ಗಮನವನ್ನು ಕೊಡ್ತೀವಿ. 4, 9, 16 ನಂತರ 121 ಅಂತ ಬಂದಾಗ 121 ನಾವು ಹುಡುಕಾಡ್ತೀವಿ. ಸೊ ಇದು ಈ ರೀತಿ ಇರೋದಿಲ್ಲ. ನಾವು ಇಲ್ಲಿ ಗಮನ ಕೊಡಬೇಕಾಗಿರೋದು ವರ್ಗ ಸಂಖ್ಯೆಗಳನ್ನು. ಸೊ ಇಲ್ಲಿ 4 ಇದೆ. 4ರ ವರ್ಗಮೂಲ 2. 4ರ ವರ್ಗಮೂಲ ಏನು 2. ಓಕೆ, ಇಲ್ಲಿ 2 ಅಂತ ತೆಗೆದುಕೊಳ್ತೀನಿ. 9ರ ವರ್ಗಮೂಲ 3. 16ರ ವರ್ಗಮೂಲ 16ರ ವರ್ಗಮೂಲ ನಾವೇನಂತ ತೆಗೆದುಕೊಳ್ಳೋಣ 4. ಅದೇ ರೀತಿ 121ರ ವರ್ಗಮೂಲ 11. 100ರ ವರ್ಗಮೂಲ 10. 81ರ ವರ್ಗಮೂಲ 9. ಈ ಸಂಖ್ಯೆಗಳು ಎಲ್ಲಿದ್ದಾವಂತ ನಾವು ಹುಡ್ಕೊಳ್ಳೋಣ. ನೋಡಿ 2, 3, 4 ಇಲ್ಲಿ ನೋಡಿ 2, 3, 4 ನಂತರ 11, 10, 9 ನಮಗೆ ಸರಳವಾಗಿ ಈ ಒಂದು ಪ್ಯಾಟರ್ನ್ ಸಿಕ್ತು. ನಂತರ ಪ್ರಶ್ನೆಯಲ್ಲಿ ನೋಡೋಣ 16, 25, 36 16ರ ವರ್ಗಮೂಲ ಏನು 4. 25ರ ವರ್ಗಮೂಲ 5. 36ರ ವರ್ಗಮೂಲ 6. 4, 5, 6 ಇದೆ. ಎಲ್ಲಿದೆ ನೋಡಿ 4, 5, 6 ಇಲ್ಲಿದೆ. 4, 5, 6 ಇಲ್ಲಿದೆ. ಸೊ ಅದರ ಕೆಳಗಡೆ ಸಂಖ್ಯೆಯನ್ನು ನಾವು ಉತ್ತರವನ್ನಾಗಿ ತೆಗೆದುಕೊಳ್ಳಬೇಕು. ಸೊ 9ರ ವರ್ಗ 81. 8ರ ವರ್ಗ 64. 7ರ ವರ್ಗ 49. ಸೊ ಎಲ್ಲಿದೆ ನೋಡಿ ಇದು 81, 64, 49 ನಮಗೆ ಡಿ ಎಲ್ಲಿದೆ. ಸೊ ಸರಿಯಾದ ಉತ್ತರ ನಾವು ಡಿ ಅಂತ ಹೇಳಬೇಕು.